ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿ ಸ್ನೇಹಿತರೆ. ದುಡ್ಡು ಯಾರದ್ದು ಗೊತ್ತಾ? ಉದ್ಯಮಿಯದ್ದಲ್ಲ, ಪ್ರಭಾವಿ ರಾಜಕಾರಣಿಯದು. ಮೊಬೈಲ್ ಆಡಿಯೋ, ವಾಟ್ಸಪ್ ಚಾಟ್, ಲಾರಿ ಸಮೇತ ನಾಪತ್ತೆ. ಈ ಹಣ ಯಾವ ಚುನಾವಣೆಗೆ ಹೋಗ್ತಾ ಇತ್ತು? ದಯವಿಟ್ಟು ಕೊನೆವರೆಗೂ ನೋಡಿ. ದೇಶದ ರಾಜಕೀಯ ವಲಯವನ್ನು ಬಿಡಿಸಿರುವ ಈ ಪ್ರಕರಣ ಬಹಿರಂಗವಾಗ್ತಾ ಇದೆ. ಮೊದಲಿಗೆ ಕೇವಲ 400 ಕೋಟಿ ಪ್ರಕರಣ ಹೇಳಲಾಗಿತ್ತು. ಆದರೆ ತನಿಖೆ ಮುಂದುವರೆದ ನಂತರ ಈ ಪ್ರಕರಣದಲ್ಲಿರುವ ಸತ್ಯ ಇನ್ನೊಂದು ಭಯಾನಕವಾಗಿದೆ. ಹದ್ದಿನ ಮೊತ್ತ 400 ಕೋಟಿಯಲ್ಲ, 1000 ಕೋಟಿಗೂ ಹೆಚ್ಚು ಇರಬಹುದೆಂಬ ಅನುಮಾನ ಬಲವಾಗಿ ಕೇಳಿಬರ್ತಾ ಇದೆ. ಈ ಹಣ ಯಾರದ್ದು? ಉದ್ಯಮಿಯದ್ದ ಅಥವಾ ಪ್ರಭಾವಿ ರಾಜಕಾರಣಿಯದ್ದ? ಈ ಪ್ರಶ್ನೆಯೇ ಇಡೀ ಪ್ರಕರಣಕ್ಕೆ ಹೊಸ ತಿರುವು ಬಂದಿದೆ. ಈ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಗುಜರಾತ್ ಎಂಬ 4 ರಾಜ್ಯಗಳಿಗೆ ಸಂಬಂಧಪಟ್ಟಿರುವುದು ಇನ್ನಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುವ ಯೋಜನೆ ಇತ್ತು ಎಂಬ ಮಾಹಿತಿ ಹೊರಬಿದ್ದಿದೆ. ಆದರೆ ಕರ್ನಾಟಕದ ಗಡಿಯಲ್ಲಿ ಘಟನೆ ನಂತರ ಇಡೀ ಕಥೆಯೇ ಬದಲಾಗಿದೆ. ಹಣ ಸಾಗಿಸುತ್ತಿರುವ ಲಾರಿಯು ಅದರಲ್ಲಿ ಇದ್ದವರು ಏಕಾಏಕಿ ನಾಪತ್ತೆಯಾಗಿದ್ದಾರೆ. ರಾಬರಿ ನಡೆದಿತಾ ಅಥವಾ ಇದು ಪೂರ್ವ ಯೋಜನೆ ನಾಟಕವಾ ಎಂಬ ಅನುಮಾನಕ್ಕೆ ದಾರಿಯಾಗಿದೆ. ಈ ಪ್ರಕರಣದಲ್ಲಿ ಉದ್ಯಮಿ ಕಿಶೋರ್ ಸೇಠ್ ಎಂಬ ಹೆಸರು ಮೊದಲೇ ಕೇಳಿಬಂದಿತ್ತು. ಆದರೆ ತನಿಖೆ ಮುಂದುವರೆದ ನಂತರ ಕೇವಲ ಮಧ್ಯವರ್ತಿಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಿಜವಾದ ಹಣ ಮಾಲೀಕ ಬೇರೆಯವರಾಗಿದ್ದು, ಅವರು ರಾಜಕೀಯ ಪ್ರಭಾವಿ ವ್ಯಕ್ತಿಗಳಾಗಿರಬಹುದು ಎಂಬ ಅನುಮಾನ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ. ಈ ಹಣ ಚುನಾವಣೆಗೆ ಸಾಗಿಸಲು ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹಾಗೂ ಮಹಾನಗರ ಪಾಲಿಕೆಗೆ ಹಣ ಹೋಗುತ್ತಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ಇದೀಗ ಈ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ. ಮೊಬೈಲ್ ಆಡಿಯೋ ಮತ್ತು ವಾಟ್ಸಪ್ ಚಾಟ್ಗಳು ತನಿಖಾ ಸಂಸ್ಥೆಯ ಕೈ ಸೇರಿದೆ. ಆಡಿಯೋಗಳಲ್ಲಿ ನಡೆಯುವ ಸಂಭಾಷಣೆಗಳು ಕೇವಲ ಅವಮಾನನಾರ್ಹವಲ್ಲ, ರಾಜಕೀಯ ಶಕ್ತಿಗಳ ನಡುವಿನ ಬುಡಮೇಲು ಸಂಪರ್ಕಗಳ ಬಹಿರಂಗಪಡಿಸಿದೆ. ಮಾಲ್ ವಾಪಸ್ ಕೇಳ್ತಿದೆ, ತಿಂಗಳ ಅಂತ್ಯಕ್ಕೆ ಪೇಮೆಂಟ್ ಕೊಡ್ತಾರೆ ಅಂತ ಮಾತುಗಳು ಈ ವ್ಯವಹಾರ ಎಷ್ಟು ವ್ಯವಸ್ಥಿತವಾಗಿ ಸಾಕ್ಷಿಯಾಗಿವೆ. ವಿರಾಟ್ ಎಂಬ ವ್ಯಕ್ತಿಗೆ ಹಣ ಸಾಗಿಸುವ ಜವಾಬ್ದಾರಿ ನೀಡಲಾಗಿತ್ತು ಎನ್ನುತ್ತದೆ. ಆದರೆ ಕಣ್ಣಿಗೆ ಬಿಟ್ಟ ತಕ್ಷಣ ಲಾರಿ ಸಮೇತ ನಾಪತ್ತೆಯಾಗುತ್ತಾರೆ. ಸಾಮಾನ್ಯ ರಾಬರಿ ಕಾಣುತ್ತಿಲ್ಲ, ಯಾಕಂದರೆ ಜವಾಬ್ದಾರಿ ಹೊತ್ತ ಎಸ್ಕೇಪ್ ಆಗಿದ್ದಾರೆ. ಇದರಲ್ಲಿ ಯಾರದೋ ದೊಡ್ಡ ಕೈವಾಡ ಇದೆ ಎಂಬ ಅನುಮಾನ ಗಟ್ಟಿಯಾಗುತ್ತಿದೆ. ಮಹಾರಾಷ್ಟ್ರ ಸರ್ಕಾರ ಈ ಪ್ರಕರಣವನ್ನು SIT ತನಿಖೆಗೆ ಒಪ್ಪಿಸಿದ್ದು, ಅಲ್ಲಿಂದ ಹೊರಬರುತ್ತಿರುವ ಮಾಹಿತಿಯು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಈ ದುಡ್ಡು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಎಂದು ಆರೋಪ ಮಾಡುತ್ತಾರೆ. ಆದರೆ ಮತ್ತೊಂದು ಕಡೆ ಇದು ಒಬ್ಬರದ್ದೇ ಅಲ್ಲ, ಹಲವರದ್ದು ಎನ್ನುವ ಹೇಳಿಕೆ ಕೇಳಿಬರುತ್ತಿದೆ. ಅಂದರೆ ಹಲವು ಪಕ್ಷಗಳು, ಹಲವು ಶಕ್ತಿ ಕೇಂದ್ರಗಳು ಸೇರಿಕೊಂಡಿವೆ. ಇದೀಗ ಕರ್ನಾಟಕದ ಕೆಲವು ಪ್ರಭಾವಿ ನಾಯಕರ ಹೇಳಿಕೆಗಳು ಈ ಪ್ರಕರಣಕ್ಕೆ ಇನ್ನಷ್ಟು ಗಂಭೀರತೆ ತಂದಿದೆ. ಇದು ಒಬ್ಬರದ್ದಲ್ಲ, ಮಿಕ್ಸ್ ದುಡ್ಡು ಎಂಬ ಪ್ರಶ್ನೆಯನ್ನು ಎಬ್ಬಿಸಿದೆ. ನಿಜಕ್ಕೂ ಹಣ ಯಾರದ್ದು? ಯಾವ ಚುನಾವಣೆಗೆ? ಯಾವ ಉದ್ದೇಶಕ್ಕಾಗಿ? ಇನ್ನೊಂದು ಪ್ರಕರಣದಲ್ಲಿ ಯಾವ ಸೇರಿಕೊಳ್ಳಲಾಗಿದೆ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗದಿದ್ದರೆ ತನಿಖೆ ಇನ್ನು ಆಳಕ್ಕೆ ಹೋಗಬೇಕಾಗಿದೆ. ಆದರೆ ಒಂದೊಂದು ಸ್ಪಷ್ಟವಾಗಿದೆ, ಕೇವಲ 400 ಕೋಟಿ ಪ್ರಕರಣ ಅಲ್ಲ, ದೇಶದ ರಾಜಕೀಯ ವ್ಯವಸ್ಥೆಯ ಒಳಹೊಮ್ಮಿದ ಕತ್ತಲೆಯ ಮುಖವನ್ನೇ ಬಹಿರಂಗಪಡಿಸುವ ಸ್ಫೋಟಕ ಪ್ರಕರಣವಾಗಿದೆ. ಈ ದುಡ್ಡಿನ ನೀಡಲಾಗಿದ್ದ ಪ್ರಕರಣ ಈಗ 1000 ಕೋಟಿ ಸಂಖ್ಯೆಯತ್ತ ಹೋಗುತ್ತಿದೆ. ಆದರೆ ಈ ಕಥೆಗೆ ನಿಜವಾದ ಇತ್ತೀಚೆಗೆ ಹೊರಬಂದಿರುವ ಮೊಬೈಲ್ ಆಡಿಯೋ ಮತ್ತು ವಾಟ್ಸಪ್ ಚಾಟ್ಗಳು. ಈ ಆಡಿಯೋಗಳು ಕೇವಲ ವದಂತಿಯಲ್ಲ, ತನಿಖೆಗೆ ದಿಕ್ಕು ನೀಡುವಂತಹ ಮಹತ್ವದ ಸಾಕ್ಷಿಗಳಾಗಿವೆ. ಆಡಿಯೋ ಸಂಭಾಷಣೆಯಲ್ಲಿ ಕಿಶೋರ್, ವಿರಾಟ್ ಮತ್ತು ಇನ್ನಿತರ ವ್ಯಕ್ತಿಗಳ ಮಾತುಕತೆ ಕೇಳಿಬರುತ್ತಿದೆ. ಹಣ ವಾಪಸ್ ಕೇಳ್ತಿದ್ದಾರೆ, ತಿಂಗಳಿಗೆ ಅಂತ್ಯಕ್ಕೆ ಪೇಮೆಂಟ್ ಕೊಡ್ತಾರೆ, ಜನವರಿ 5, 10, 6ಕ್ಕೆ ಕ್ಲೋಸ್ ಆಗಬಹುದು ಎಂಬ ಮಾತುಗಳು. ಇದು ಯಾವುದೇ ಸಣ್ಣ ವ್ಯವಹಾರ ಅಲ್ಲ, ಬೃಹತ್ ಮಟ್ಟದ ಹಣಕಾಸು ಒಪ್ಪಂದವಾಯಿತು ಎಂದು ಸ್ಪಷ್ಟಪಡಿಸಿದೆ. ಇಲ್ಲಿ ಉದ್ಯಮಿ ಕೇವಲ ಮುಖವಾಡ, ನಿಜವಾದ ಶಕ್ತಿ ರಾಜಕೀಯ ವಲಯದಲ್ಲಿ ಅನುಮಾನ ಇನ್ನಷ್ಟು ಗಟ್ಟಿಯಾಗುತ್ತಿವೆ.
ತನಿಖಾಧಿಕಾರಿಗಳಿಗೆ ಸಿಕ್ಕುವ ಮಾಹಿತಿಯ ಪ್ರಕಾರ ಈ ಹಣವನ್ನು ಹಳೆಯ ನೋಟುಗಳ ರೂಪದಲ್ಲಿ ಎಕ್ಸ್ಚೇಂಜ್ ಮಾಡುವ ಯೋಜನೆ ಇತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ನೋಟುಗಳು ಅಮಾನ್ಯೀಕರಣ ನಂತರವೂ ಹಳೆಯ ನೋಟುಗಳು ದೊಡ್ಡ ಪ್ರಮಾಣದಲ್ಲಿ ಸಂಚರಿಸುತ್ತಿದ್ದೆಂದರೆ ಅವುಗಳನ್ನು ಆಶ್ರಮ, ದೇವಸ್ಥಾನ ಅಥವಾ ಬೇರೆ ಸುರಕ್ಷಿತ ಸ್ಥಳದಲ್ಲಿ ಎಕ್ಸ್ಚೇಂಜ್ ಮಾಡುವ ಪ್ಲಾನ್ ಮಾಡಲಾಗಿದೆ ಎಂಬ ಪ್ರಶ್ನೆಗಳು ಈಗ ಎದ್ದಿವೆ. ಅಹಮದಾಬಾದ್ನ ಆಶ್ರಮ, ತಿರುಪತಿ ಸೇರಿದಂತೆ ಕೆಲವು ಸ್ಥಳಗಳ ಹೆಸರುಗಳು ಚರ್ಚೆಗೆ ಬರುತ್ತಿವೆ. ಈ ನಡುವೆ ರಾಜಕೀಯ ಆರೋಪ-ಪ್ರತ್ಯಾರೋಪಗಳು ಜೋರಾಗಿವೆ. ಮಹಾರಾಷ್ಟ್ರ ರಾಜಕೀಯ ನಾಯಕರು ಈ ಹಣ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಿದೆ ಎಂದು ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ಗುಜರಾತ್, ಮಹಾರಾಷ್ಟ್ರ, ಗೋವಾ ಈ ಎಲ್ಲ ರಾಜ್ಯಗಳಲ್ಲೂ ಒಂದೇ ಪಕ್ಷ ಸರ್ಕಾರ ಇದ್ದರೆ ಎಲ್ಲವೂ ಸರ್ಕಾರದ ಮೂಗಿನ ಕೆಳಗೆ ಹೇಗೆ ನಡೆಯಿತು ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ. ಇದರಿಂದಾಗಿ ಪ್ರಕರಣವನ್ನು ಪ್ರಸ್ತುತವಾಗಿ ರಾಜಕೀಯ ವ್ಯವಸ್ಥೆಯನ್ನು ಅನುಮಾನವನ್ನು ಮೂಡಿಸಲಾಗಿದೆ. ಕರ್ನಾಟಕದ ನಾಯಕರ ಹೇಳಿಕೆಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ. ಇದು ಒಬ್ಬರದ್ದೇ ಅಲ್ಲ, ಎಲ್ಲರೂ ಮಿಕ್ಸ್ ಆಗಿರಬಹುದು ಎಂಬ ಮಾತುಗಳು ಹಣದಲ್ಲಿ ಹಲವಾರು ರಾಜಕೀಯ ಶಕ್ತಿಗಳು ಭಾಗಿಯಾಗಿರಬಹುದೆಂಬ ಸೂಚನೆ ನೀಡುತ್ತವೆ. ಇದು ಕಾಂಗ್ರೆಸ್-ಬಿಜೆಪಿ ಸರಳ ಗಡಿಯನ್ನು ಮೀರಿ ಬಹುಪಕ್ಷೀಯ ಹಣಕಾಸು ಜಾಲವಿರಬಹುದು ಎಂಬ ಅನುಮಾನ ಹುಟ್ಟಿಸಿದೆ. ಇನ್ನೊಂದು ಗಂಭೀರ ಪ್ರಶ್ನೆಯೆಂದರೆ, ಕರ್ನಾಟಕ ಪೊಲೀಸರ ಮಾತೇನೆಂದರೆ, ಅಕ್ಟೋಬರ್ ತಿಂಗಳಲ್ಲಿ ನಡೆದಿದ್ದು, ಪ್ರಕರಣ ಜನವರಿಯಲ್ಲಿ ದಾಖಲಾಗುತ್ತದೆ. ಮಹಾರಾಷ್ಟ್ರದಿಂದ ಪತ್ರ ಬಂದ ನಂತರವೇ ಕರ್ನಾಟಕ ಪೊಲೀಸರು ಅಲರ್ಟ್ ಆಗುತ್ತಾರೆ. ಹಾಗಾದರೆ ಇಷ್ಟೊಂದು ದಿನ ಏನಾಯಿತು? ಮಾಹಿತಿ ಯಾಕೆ ತಡವಾಯಿತು? ಈ ವಿಳಂಬದ ಹಿಂದೆ ಯಾವ ಲಕ್ಷ್ಯವಿದೆ ಅಥವಾ ಉದ್ದೇಶಪೂರ್ವಕ ಮೌನವಿದೆಯೇ ಎಂಬ ಪ್ರಶ್ನೆಯೂ ಸಹಜವಾಗಿ ಹುಟ್ಟುತ್ತದೆ. ಇದೇ ವೇಳೆ ಹಣ ಸಾಗಿಸುವ ಜವಾಬ್ದಾರಿ ಹೊತ್ತವರು ನಾಪತ್ತೆಯಾಗಿರುವುದು ಈ ಕಥೆಯನ್ನು ಮತ್ತಷ್ಟು ಅನುಮಾನಾಸ್ಪದವಾಗಿ ಮೂಡಿಸುತ್ತದೆ. ಸಾಮಾನ್ಯವಾಗಿ ರಾಬರಿಯಾದರೆ ದುಡ್ಡು ಕಳೆದುಕೊಂಡವರು ದೂರು ಕೊಡುತ್ತಾರೆ. ಆದರೆ ದೂರು ಕೊಟ್ಟವರೇ ಸ್ಪಷ್ಟವಾಗಿಲ್ಲ. ಯಾರು ದೂರುದಾರ, ಯಾವ ಆಶ್ರಮ, ಯಾವ ಎಕ್ಸ್ಚೇಂಜ್, ಯಾವುದೇ ಸ್ಪಷ್ಟತೆ ದಾಖಲೆಯಿಲ್ಲದೆ ಕೇವಲ ವಾಟ್ಸಪ್ ಸಂದೇಶಗಳು, ಆಡಿಯೋ ಸಂಭಾಷಣೆಗಳು ಮುನ್ನೆಲೆಗೆ ಬಂದಿವೆ. ಈ ಎಲ್ಲ ಬೆಳವಣಿಗೆ ಒಂದೇ ಸಂಗತಿಯನ್ನು ಸ್ಪಷ್ಟಪಡಿಸುತ್ತದೆ. ಇದು ಕೇವಲ ಹಣ ಕಳ್ಳತನವಲ್ಲ. ಇದು ಚುನಾವಣೆ, ರಾಜಕೀಯ ಶಕ್ತಿ, ಕಪ್ಪು ಹಣ ಮತ್ತು ರಾಜ್ಯಾದ್ಯಂತ ಜಾಲ ಇವುಗಳನ್ನೆಲ್ಲ ಒಳಗೊಂಡಿರುವ ಅತ್ಯಂತ ಗಂಭೀರ ಪ್ರಕರಣವಾಗಿದೆ. ತನಿಖೆ ಮುಂದುವರಿದಂತೆ ಇನ್ನಷ್ಟು ದೊಡ್ಡ ಹೆಸರುಗಳು ಹೊರಬೀಳುವ ಸಾಧ್ಯತೆ ಇದೆ. ಆದರೆ ನಿಜವಾದ ಪ್ರಶ್ನೆ ಇನ್ನೂ ಉಳಿದಿದೆ. ಈ ಹಣ ಕೊನೆಯವರೆಗೆ ಯಾರಿಗೆ, ಯಾವ ಚುನಾವಣೆಗೆ, ಯಾವ ಉದ್ದೇಶಕ್ಕಾಗಿ ಸಾಗಿಸುತ್ತಿದೆ ಎಂದು ಇಲ್ಲಿವರೆಗೂ ಹೊರಬಂದ ಮಾಹಿತಿಯನ್ನು, ಆಡಿಯೋ ಸಾಕ್ಷಿಗಳು ಮತ್ತು ರಾಜಕೀಯ ಹೇಳಿಕೆಗಳು ನೋಡಿದರೆ ಒಂದೇ ಸಂಗತಿ ಸ್ಪಷ್ಟವಾಗುತ್ತಿದೆ. ಇದು ಯಾವುದೇ ಸಾಮಾನ್ಯ ರಾಬರಿ ಕೇಸ್ ಅಲ್ಲ. ಇದು ದೇಶದ ರಾಜಕೀಯ ವ್ಯವಸ್ಥೆಯನ್ನು ಒಳಗೆ ನಡೆಯುತ್ತಿದೆ. ದೊಡ್ಡ ಹಣದ ಆಟದ ಉದ್ದೇಶ ಸಣ್ಣ ತೊಡಕು ಮಾತ್ರ. 400 ಕೋಟಿಯಿಂದ ಆರಂಭವಾದ ಪ್ರಕರಣ ಇಂದು 1000 ಕೋಟಿ ವ್ಯವಹಾರ ಶಂಕೆಯನ್ನು ಬಂದಿದೆ. ಹಣ ಸಾಗಿಸಲು ಮಾರ್ಗಗಳು, ಮಧ್ಯವರ್ತಿಗಳು, ಲಾರಿ ಸಮೇತ ನಾಪತ್ತೆಯಾದರು. ಆಡಿಯೋ ಸಂಭಾಷಣೆಯಲ್ಲಿ ಕೇಳಿಬರುವ ವ್ಯವಹಾರ ಮಾತುಗಳು ಎಲ್ಲವೂ ಒಂದೇ ದಿಕ್ಕನ್ನು ತೋರಿಸುತ್ತಿವೆ. ಈ ಹಣ ರಾಜಕಾರಣಿದು ಎಂಬ ಅನುಮಾನಕ್ಕೆ ಇದೀಗ ಬಲವಾದ ಸಾಕ್ಷಿಗಳು ಸೇರ್ಪಡೆಯಾಗುತ್ತಿವೆ. ಅತ್ಯಂತ ಗಂಭೀರವಾದ ಅಂಶವೆಂದರೆ, ಈ ಪ್ರಕರಣ 4 ರಾಜ್ಯಗಳಿಗೆ ಸಂಬಂಧಿಸಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ಗುಜರಾತ್. ಎಲ್ಲೆಲ್ಲೂ ರಾಜಕೀಯ ಶಕ್ತಿಯು ಆಡಳಿತ ಮತ್ತು ಹಣಕಾಸು ಜಾಲ ಒಂದೇ ಸರಣಿಯಲ್ಲಿ ಜೋಡಣೆಗೊಂಡಿರುವುದು ಸ್ಪಷ್ಟವಾಗುತ್ತಿದೆ. ಒಂದು ರಾಜ್ಯದ ವಿಷಯವಲ್ಲ, ರಾಷ್ಟ್ರ ಮಟ್ಟದ ಕಪ್ಪು ಹಣದ ವ್ಯವಸ್ಥೆಯ ಕಥೆಯಾಗಿರಬಹುದು ಅನುಮಾನವೂ ಹುಟ್ಟುತ್ತಿದೆ. ಇನ್ನೊಂದು ಕಡೆ ಒಬ್ಬರದಲ್ಲ, ಮಿಕ್ಸ್ ದುಡ್ಡು ಎಂಬ ಹೆಸರು ಹೇಳಿಕೆ ದೊಡ್ಡ ಅರ್ಥವನ್ನು ಕೊಡುತ್ತದೆ. ಅಂದರೆ ಒಂದೇ ಪಕ್ಷ, ಒಂದೇ ನಾಯಕ ವಿಚಾರವಲ್ಲ. ಹಲವು ರಾಜಕೀಯ ಶಕ್ತಿಗಳು, ಹಲವು ವ್ಯಕ್ತಿಗಳು ಈ ಹಣಕಾಸು ವ್ಯವಹಾರದಲ್ಲಿ ಭಾಗಿಯಾಗಿರಬಹುದು. ಹಾಗಾದರೆ ನಿಜವಾದ ಆರೋಪಿಗಳು ಯಾರು? ಅವರು ಯಾವಾಗ ಹೊರಬರುತ್ತಾರೆ? ಅಥವಾ ಈ ಪ್ರಕರಣವು ಇತರ ಹಲವು ಕೇಸ್ನಂತೆ
ನಿಧಾನವಾಗಿ ಮರೆತು ಹೋಗುತ್ತದೆ. ತನಿಖೆ ಸರಿಯಾಗಿ ಸಾಗಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಹೆಸರುಗಳು ಹೊರಬೀಳುವ ಸಾಧ್ಯತೆಯಿದೆ. ಆದರೆ ಒತ್ತಡ, ರಾಜಕೀಯ ಪ್ರಭಾವ ಮತ್ತು ಅಧಿಕಾರ ಆಟದ ನಡುವೆ ಸತ್ಯ ಹೊರಬರುತ್ತದೆ ಎಂಬುದೇ ಈಗ ಜನರ ಮುಂದೆ ಇರುವ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಜನರು ಈಗ ಸುಮ್ಮನಿರುವ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಕೇವಲ ರಾಜಕಾರಣಿಗಳ ಹಣದ ವಿಚಾರವಲ್ಲ, ಇದು ಪ್ರಜಾಪ್ರಭುತ್ವದ ನಂಬಿಕೆಗೆ ಸಂಬಂಧಪಟ್ಟ ಪ್ರಶ್ನೆ. ಚುನಾವಣೆಗೆ ಬಳಸುವ ಕಪ್ಪು ಹಣ, ಜನರ ಮತದ ಮೇಲೆ ವ್ಯವಹಾರ ಇವೆಲ್ಲವೂ ದೇಶದ ಭವಿಷ್ಯವನ್ನು ನೇರವಾಗಿ ಬಾಧಿತವಾಗುತ್ತದೆ. ಇದೀಗ ಒಂದು ಮಾತು ಮಾತ್ರ ಖಚಿತ, ಈ ಪ್ರಕರಣ ಸಂಪೂರ್ಣವಾಗಿ ಮೇಲಾಗಿದ್ದರೆ ಇನ್ನೊಂದು 1,000 ಕೋಟಿ ಪ್ರಕರಣ ಬರಬಹುದು. ಯಾರೂ ತಡೆಯಲು ಸಾಧ್ಯವಿಲ್ಲ. ಸತ್ಯ ಹೊರಬರಬೇಕಾದರೆ ತನಿಖೆ ರಾಜಕೀಯ ಒತ್ತಡಕ್ಕೆ ಮಣಿಯದೆ